ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆದರ್ಶ ವಿದ್ಯಾಲಯ, ನವೋದಯ, ಮೊರಾರ್ಜಿ ಪ್ರವೇಶಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ. ಈಗಾಗಲೇ ಆದರ್ಶ ವಿದ್ಯಾಲಯ, ನವೋದಯ, ಮೊರಾರ್ಜಿ ಪ್ರವೇಶಗಳು ಮುಕ್ತಾಯಗೊಂಡು ಎಲ್ಲ ಶಾಲೆಗಳಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಕೂಡ ಅಡ್ಮಿಷನನ್ನು ಕೂಡ ಮಾಡಿಸಿರ್ತಾರೆ. ಇನ್ನೇನು ಮೊರಾರ್ಜಿ ದೇಸಾಯಿಯ ಒಂದು 3ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಕೂಡ ಬರುವುದು ಬಾಕಿ ಇದೆ. ಅದು ಕೂಡ ಬಂದ ತಕ್ಷಣವೇ ತಮಗೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ತಿಳಿಸ್ತೇನೆ. ಚಾನಲ್‌ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ತಮಗೆ ಬಂದ ತಕ್ಷಣವೇ ವಿಡಿಯೋ ಮುಖಾಂತರ ತಮಗೆ ಮಾಹಿತಿ ನೋಟಿಫಿಕೇಶನ್ ಮುಖಾಂತರ ತಿಳಿದು ಬರುತ್ತೆ. ಓಕೆ, ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅಂತಂದರೆ, ಆದರ್ಶ ವಿದ್ಯಾಲಯ 4ನೇ ಸುತ್ತಿಗಾಗಿ ಏನು ತಾವೆಲ್ಲರೂ ಕಾಯ್ತಾ ಇದ್ರಿ, ಆ ಒಂದು 4ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಈಗ ಆಲ್ರೆಡಿ ಅವರು ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ. ಆ ಲಿಸ್ಟ್ನಲ್ಲಿ ಕೌನ್ಸ್ಲಿಂಗ್ ಪ್ರಕಾರ ಲಿಸ್ಟನ್ನು ಬಿಟ್ಟಿದ್ದಾರೆ. ಅದರ ಬಗ್ಗೆನೂ ತಮಗೆ ಮಾಹಿತಿ ಇದೆ. ಓಕೆ, ಅದರ ಬಗ್ಗೆನೂ ತಮಗೆ ನಾನು ಮಾಹಿತಿಯನ್ನು ವಿಡಿಯೋ ಮುಖಾಂತರ ಹಾಕಿದ್ದೇನೆ. ಆ ವಿಡಿಯೋವನ್ನು ಮುಂಜಾನೆ ತಾನೇ ಹಾಕಿದ್ದೇನೆ. ತಾವುಗಳು ಆ ವಿಡಿಯೋವನ್ನು ಮತ್ತೆ ವಾಪಸ್ ಹೋಗಿ ನೋಡ್ಬೋದು ಈ ಒಂದು ವಿಡಿಯೋದಲ್ಲಿ. ಹಾಗಿದ್ರೆ 29, 30 ನಾಳೆ ಮತ್ತು ನಾಡಿದ್ದು 2 ದಿನದಲ್ಲಿ ಈ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಅಂದರೆ 4ನೇ ಸುತ್ತಿನ ಪ್ರಕ್ರಿಯೆ ಏನು ಮುಕ್ತಾಯಗೊಳ್ಳುತ್ತದೆ. ಈ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಹೋಗಬೇಕಾದಾಗ ತಾವು ಏನೆಲ್ಲ ಕ್ರಮಗಳನ್ನು ವಹಿಸಬೇಕು ಮತ್ತು ಏನೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಈಗ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಏನು ನಿಮ್ಮ ಮಗುವಿನೊಂದಿಗೆ ಅಂದರೆ ಪಾಲಕರು ಮತ್ತು ಆ ಒಂದು ಕ್ಯಾಂಡಿಡೇಟ್ ಪರೀಕ್ಷೆಯನ್ನು ಬರೆದಂತಹ ವಿದ್ಯಾರ್ಥಿನೂ ಕೂಡ ಪಾಲಕರೊಂದಿಗೆ ಹೋಗಬೇಕಾಗ್ತದೆ. ಮತ್ತು ವಿದ್ಯಾರ್ಥಿಯು ಬರೆದಂತಹ ಒಂದು ಏನು ಪ್ರವೇಶ ಪರೀಕ್ಷೆ ಇನ್ನೊಂದು ಅರ್ಜಿಯನ್ನು ಸಲ್ಲಿಸಿದ್ರಿ, ಆ ಒಂದು ಅರ್ಜಿಯನ್ನು ತಮ್ಮೊಂದಿಗೆ ತಾವುಗಳು ತೆಗೆದುಕೊಂಡು ಹೋಗಬೇಕು. ಮತ್ತು ಆ ವಿದ್ಯಾರ್ಥಿಯ ಒರಿಜಿನಲ್ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ಹಾಲ್ ಟಿಕೆಟ್, ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಏನು ಹಾಲ್ ಟಿಕೆಟನ್ನು ಬರೆದಿರ್ತಾರೆ, ಆ ಒಂದು ಹಾಲ್ ಟಿಕೆಟನ್ನು ತಾವುಗಳು ತೆಗೆದುಕೊಂಡು ಹೋಗಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ತಂದೆ ಮತ್ತು ತಾಯಿಯ ಒಂದು ಒರಿಜಿನಲ್ ಆಧಾರ್ ಕಾರ್ಡು ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಕೂಡ ತಾವು ತೆಗೆದುಕೊಂಡು ಹೋಗಬೇಕಲ್ಲಿ. ಹೌದಾ, ತೆಗೆದುಕೊಂಡು ಹೋದರೆ ತಮಗೆ ಅಲ್ಲಿ ಏನು ಅಡ್ಮಿಷನ್ ಪ್ರಕಾರ ಅಂದರೆ ಅಕಸ್ಮಾತ್ ಏನಾದರೂ ನಿಮ್ಮ ಮಗು ಏನಾದರೂ ಆಯ್ಕೆ ಆದರೆ ಅಲ್ಲಿ ಅಡ್ಮಿಷನ್ ಮಾಡಿಸ್ಕೊಳ್ಳೋ ಸಮಯದಲ್ಲಿ ಈ ಒಂದು ದಾಖಲಾತಿಗಳನ್ನು ಮತ್ತು ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತದೆ. ಆ ಒಂದು ಕಾರಣಕ್ಕೆ ತಾವುಗಳೆಲ್ಲ ಏನು ಮಾಡ್ರಪ್ಪ ಅಂತಂದರೆ ಹೋಗಬೇಕಾದಾಗ ಫೋಟೋ ಆಗಿರ್ಬೋದು, ಓಕೆ, ನೆಕ್ಸ್ಟ್ ಹಾಲ್ ಟಿಕೆಟ್ ಮತ್ತು ಅರ್ಜಿಯನ್ನು ಸಲ್ಲಿಸಿರುವಂಥ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ನೆಕ್ಸ್ಟ್ ಆಧಾರ್ ಕಾರ್ಡ್, ಒರಿಜಿನಲ್ ಆಧಾರ್ ಕಾರ್ಡು ನಿಮ್ಮದು ಮತ್ತು ನಿಮ್ಮ ಮಗುವಿನ ಒರಿಜಿನಲ್ ಆಧಾರ್ ಕಾರ್ಡು ಮತ್ತು ಅದರ ಜೆರಾಕ್ಸ್ ಪ್ರತಿ ಮತ್ತು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಗಳನ್ನು ತಾವುಗಳು ತೆಗೆದುಕೊಂಡು ಹೋಗಬೇಕಾಗ್ತದೆ. ಓಕೆ, ತೆಗೆದುಕೊಂಡು ಹೋದರೆ ಆ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆಯಲ್ಲಿ ನಿಮ್ಮ ಮಗು ಏನಾದರೂ ಆಯ್ಕೆ ಆದರೆ ಆವತ್ತೇ ಕೂಡ ತಾವು ಏನು ಮಾಡ್ಬೋದು, ಅಡ್ಮಿಷನನ್ನು ಮಾಡಿಸ್ಬೋದು. ಓಕೆ, ಇಷ್ಟು ಮಾಹಿತಿ ಏನು ನೀವು ಈ ಕೌನ್ಸ್ಲಿಂಗ್ ಹೋಗಬೇಕಾದಾಗ ನೆನಪಿಟ್ಟುಕೊಳ್ಳುವಂತಹ ಸಂಗತಿ. 29ನೇ ತಾರೀಕಿಗೆ ಏನು ಕೌನ್ಸ್ಲಿಂಗ್ ಪ್ರಕ್ರಿಯೆ 1ನೇ ಹಂತದಲ್ಲಿ ಮುಗಿತದೆ. ಅದರ ಒಂದು ಕೌನ್ಸ್ಲಿಂಗ್ ಹಂತ ಮುಗಿದ ತಕ್ಷಣ ನಾನು ಮತ್ತೊಂದು ವಿಡಿಯೋವನ್ನು ಮಾಡಿ ತಮಗೆ ಮಾಹಿತಿಯನ್ನು ತಿಳಿಸ್ತೇನೆ. ಓಕೆ, 29ನೇ ತಾರೀಕಂದು ಕೌನ್ಸ್ಲಿಂಗ್ ಯಾವ ರೀತಿಯಾಗಿ ನಡೀತಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಮಗೆ ನೀಡ್ತೇನೆ. ಅದನ್ನು ತಾವುಗಳು ನೆನಪಲ್ಲಿ ಇಟ್ಕೊಂಡು 30ನೇ ತಾರೀಕಿಗೆ ಯಾರಿಗೆಲ್ಲ ಕರೆ ಮಾಡಿ ಹೇಳಿದ್ದಾರೆ ತಾವುಗಳು 30ನೇ ತಾರೀಕಿಗೆ ಬರಬೇಕು ಅಂತ ಹೇಳಿ, ಅಂಥವರು ಕೂಡ ಏನು ಇದರ ಕ್ರಮವನ್ನು ತಾವುಗಳೆಲ್ಲ ವಹಿಸ್ಕೊಂಡು ಹೋಗ್ಬೋದು. ಯಾವ ದಾಖಲಾತಿಗಳು ಬೇಕು, ಯಾವ ರೀತಿಯಾಗಿ ಪ್ರಕ್ರಿಯೆ ನಡೆದಿದೆ 29ನೇ ತಾರೀಕಿಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನಾನು ವಿಡಿಯೋ ಮುಖಾಂತರ ತಮಗಡೆ ತಿಳಿಸ್ತೇನೆ. ಓಕೆ, ಈ ಒಂದು ಮಾಹಿತಿ ತಮಗೆ ಉಪಯೋಗ ಆಗಿದೆ ಅಂದ್ಕೊಳ್ತೇನೆ. ಯಾರಿಗೆ ಇಂಥ ಉಪಯೋಗ ಅಂದರೆ ಈ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಮಾಹಿತಿ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ತಮಗೆ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಓಕೆ.